ಅಂತ ಎಲ್ಲರ ಜನರ ಪರವಾಗಿ ನಾನು ವೈಯಕ್ತಿಕ ಕೇಳ್ಕೊಳ್ತಿದ್ದೀನಿ. ಇಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು, ಕೇವಲ ಸಸ್ಪೆಂಡ್ ಅಲ್ಲ, ಜೈಲಿಗೆ ಹಾಕಬೇಕು ಅಧಿಕಾರಿಗಳನ್ನ, ಸಂಬಂಧಪಟ್ಟ ಅಧಿಕಾರಿ. ಯಾಕಂತ ಹೇಳಿದ್ರೆ ಅವರೆಲ್ಲ ನಮ್ಮ ದುಡ್ಡಲ್ಲಿ ಅವರ ಸಂಬಳ ತಗೊಳ್ತಿರೋದು. ಎಸ್ ಮೇಡಮ್. ಸರ್, ಒಂದು ಸಾವಿಗೆ ಒಂದು ಅಧಿಕಾರಿ ತಲೆದಂಡ ಮಾಡ್ತಾ ಹೋದ್ರೆ ಸರ್ ಎಲ್ಲರೂ ಜಾಗೃತಿಯಿಂದ ಕೆಲಸ ಮಾಡ್ತಾರೆ ಸರ್. ಅಲ್ಲಿವರೆಗೂ ಯಾರಲ್ಲೂ ಜಾಗೃತಿ ಇರಲ್ಲ, ಎಲ್ಲ ಭ್ರಷ್ಟಾಚಾರನೇ ಇರೋದು. ಕಾಂಗ್ರೆಸ್ ಬಿಜೆಪಿ ಬಾಯಿ ಅವರು ಕಮಿಷನ್ ಸರ್ಕಾರ ಇಬ್ರೋದು ಅವರು ಏನು ಮಾಡಲಿಲ್ಲ, ಸುಮ್ಮನೆ ಎಲ್ಲ ಕರ್ನಾಟಕ ಹಾಳು ಮಾಡಿಬಿಟ್ಟಿದ್ದಾರೆ ಇವರು. ಈಗ ಗೋಡೆ ಬಿದ್ದಿರೋದು 7 ಜನ, ಗೋಡೆ ಬಿದ್ದಿ 7 ಜನ ಸತ್ತೋಗಿದ್ದಾರೆ. 7 ಜನ ಸತ್ತೋಗಿದ್ದಾರೆ ಗೋಡೆ ಬಿದ್ದು. ಅದರಲ್ಲಿ ಗೋಡೆ ಬಿದ್ದವ್ರು 7 ಜನ, ಚಾವಡಿ ಬಿದ್ದು ಒಬ್ರು ಸತ್ತೋಗಿದ್ದಾರೆ, ಕರೆಂಟ್ ಶಾಕ್ ಹೊಡೆದ 2 ಜನ ಸತ್ತೋಗಿದ್ದಾರೆ. ಮೇಜರ್ ಆಗಿರೋದು ಶಿವಾಜಿನಗರನಲ್ಲಿ ಆಗಿದೆ ಸರ್. ಇವಾಗ ಇವ್ರು ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು, ಇವ್ರಿಗೆ ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು. ಶಾಸಕರು ಬರೋ 5 ವರ್ಷ ಇರ್ತಾರೆ, ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ. ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಶಾಸಕರ ಕೈಯಲ್ಲಿ ರಿಸೈನ್ ಮಾಡ್ಬೇಕು, ಹೋಗ್ಬೇಕು ತಾನೆ. ನಿಮ್ ಕೈಯಲ್ಲಿ ಯಾಕೆ? ಒಳ್ಳೆ ಪ್ರಶ್ನೆ, ರಿಸೈನ್ ಮಾಡಿ ಹೋಗಿ ಕೇಳಿದ್ದಾರೆ. ನೋಡಿ ಸರ್, ಅಲ್ಲಿ ಆಗಿರೋದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಈ ಯಾವ ವಿಷಾದ ರೀ? ಸತ್ತೋದ್ರಂತೆ ವಿಷಾದ ವ್ಯಕ್ತಪಡಿಸೋದಂತೆ. ಕೇಳಲ್ಲ ಶಾಸಕರ ಮಾತು, ಎಂಪ್ಲಾಯೀಸ್ ಯಾಕೆ ಕೇಳಲ್ಲ? ಯಾಕಂದ್ರೆ ಪಾಪ ಅವ್ರು ಹೇಳಿದ್ರು, ಅವ್ರು ಕರಪ್ಷನ್ ಇದೆ, ಕರಪ್ಷನ್ ಇಂದಾನೆ ಶಾಸಕರ ಮಾತು ಕೇಳಲ್ಲ. ಯಾರಾದ್ರೂ ಹೌದಾ? ಎಸ್ ಸರ್. ನೋಡಿ, ಈ ಸರ್ಕಾರ ಏನಿದೆ ಚೋರ್ ಗುರು ಚಂಡಾಲ್ ಶಿಷ್ಯರು ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ರಾಜಕಾರಣಿಗಳು ಚೋರರು, ಈ ಅಧಿಕಾರಿಗಳು ಚಂಡಾಲ್ ಶಿಷ್ಯರು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಬೆಂಗಳೂರನ್ನ ಅಧ್ವಾನ ಮಾಡಿದೆ. ಸುಮಾರು 5 ವರ್ಷಕ್ಕೆ 60,000 ಕೋಟಿಗಳನ್ನು ನಮ್ಮ ಬೆಂಗಳೂರಿಗೆ ಎಕ್ಸ್ಪೆಂಡಿಚರ್ ಅಂತ ಖರ್ಚು ಮಾಡಿದೆ. ಅಂದರೆ 7,000 ಕೋಟಿ 2021-22 7,000 ಕೋಟಿ, 2022-23ರಲ್ಲಿ 8,000 ಕೋಟಿ, 2023-24ರಲ್ಲಿ 15,000 ಕೋಟಿ, 24-25ರಲ್ಲಿ 18,000 ಕೋಟಿ, 25-26ರಲ್ಲಿ 19,997 ಕೋಟಿ ಅಷ್ಟು ವ್ಯಯ ಮಾಡಿದೆ. ಆದರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹಳೆ ಗೋಡೆಗಳಿರಲಿ, ಹೊಸ ಗೋಡೆಗಳೇ ಬಿದ್ದೋಗ್ತಾ ಇದೆ ಸ್ವಾಮಿ. ಹಳೆ ಗೋಡೆ ಬಿದ್ದೋಗಿದ್ದಲ್ಲ, ಹೊಸ ಗೋಡೆಗಳು ಬಿದ್ದೋಗ್ತಾ ಇದ್ದಾವೆ. ಅಂದರೆ ಶಿವಕುಮಾರ್ ಅವರು ಬಂದ ಮೇಲೆ ಕೆರೆ ಬಫರ್ ಝೋನ್ನ ಕಡಿಮೆ ಮಾಡಿದ್ರು. ಹರಿಯುವ ನೀರಿನ ನದಿಯ ಬಫರ್ ಝೋನ್ನ ಕಡಿಮೆ ಮಾಡಿ ಭೂಗಳ್ಳರಿಗೆ ಅನುಕೂಲ ಮಾಡಿಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಡಿ ಕೆ ಶಿವಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದೆ. ಈ ಬಫರ್ ಝೋನ್ ಎಲ್ಲ ಕಡಿಮೆ ಮಾಡಿರೋದು ಅದು ಕೂಡ ಭೂಗಳ್ಳರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಅನ್ನೋದು. ಸಾರ್ವಜನಿಕರಿಗೆ ಅತ್ಯುತ್ತಮವಾದಂತ ಸೇವೆಯನ್ನ ಏನು ಟ್ರಾಫಿಕ್ ಅಲ್ಲಿ ಜಾಮ್ ಅಲ್ಲಿ ಸಿಕ್ಕಾಕೋತಾ ಇದ್ದಾರೆ ಸಾರ್ವಜನಿಕರು, ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ಏನ್ ಮಾಡ್ತಾ ಇದ್ವಿ, ಬಫರ್ ಝೋನ್ ಕಮ್ಮಿ ಮಾಡಿ ರಾಜಕಾಲುವೆ ಮೇಲೆ ಮತ್ತೆ ಅಕ್ಕಪಕ್ಕದಲ್ಲಿ ರಸ್ತೆಗಳನ್ನು ಮಾಡ್ತಾ ಇದೀವಿ. ಮೊದಲು 1 ಅವರ್ ತಗೊಳ್ತಾ ಇದ್ದಂತ ರಸ್ತೆಗಳು 15 ನಿಮಿಷ ತಗೊಳ್ತಾ ಇದೆ. ಎಸ್ ಮೇಡಮ್. ಇವಾಗ ನಾವು ಸಿಟಿಸನ್ ಆಗಿ, ಇಂಡಿಯನ್ ಸಿಟಿಸನ್ ಆಗಿ ಈಗ ಬೆಂಗಳೂರಲ್ಲಿ ಈಗ 38 to 40 ಡಿಗ್ರಿ ಬಿಸಿಲು ಇದೆ ಇವಾಗ ದಿನ. ಇನ್ನ ಮಳೆಗಾಲ ಕೂಡ ಸ್ಟಾರ್ಟ್ ಆಗದೆ ಈಗ ಒಂದು ದಿನ ಮಳೆ ಬಂದಾಗ 8 ರಿಂದ 10 ಜನ ತೀರ್ಕೊಂಡಿದ್ದಾರೆ. ಆ ಜನದ ಬಗ್ಗೆ ಯಾರಿಗೂ ಕೂಡ ಯೋಚನೆ ಇಲ್ಲ. ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ ಹೊರಿಸ್ತಾ ಇದ್ದಾರೆ ಬಿಟ್ರೆ ಅದನ್ನ ಯಾರು ಕೂಡ ಸೊಲ್ಯೂಷನ್ ಯಾವ ತರ ಅದನ್ನ ರಿಕವರ್ ಮಾಡ್ಬೋದು ಅದ್ರ ಬಗ್ಗೆ ಯಾರಿಗೂ ಕೂಡ ಯೋಚನೆ ಇಲ್ಲ. ಈಗ ಯಾವುದೇ MP ಆಗ್ಲಿ, ಯಾವುದೇ MLA ಕೂಡ ಆಗ್ಲಿ, ರಿಸೈನ್ ಮಾಡಿದ ತಕ್ಷಣ ಏನೇ ಸೊಲ್ಯೂಷನ್ ಸಿಗಲ್ಲ. ನಾವು ಅದು ಸ್ಟ್ಯಾಂಡ್ ತಗೊಂಡು ಅದನ್ನ ಏನ್ ಸಾಲ್ವ್ ಮಾಡ್ಬೋದು ಅಂತ ಈ ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅದನ್ನ ಯೋಚನೆ ಮಾಡಬೇಕು. BJP ಅಥವಾ ಕಾಂಗ್ರೆಸ್ ಯಾರೇ ಆದ್ರೂ ಕೂಡ ನಮ್ಮ ಜನನ ನಾವ್ ಹೆಂಗೆ ಸೇವ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ರೆ ಅವಾಗ ನಮ್ಮ ಜನಕ್ಕೂ ಒಂದು ಸೇಫ್ಟಿ ಮೆಷರ್ಸ್ ಇರುತ್ತೆ. ಅವರಿಗೆ ರೋಡಲ್ಲಿ ಓಡಾಡೋದಕ್ಕೆ ಕೂಡ ಒಂದು ಸೇಫ್ ಆಗಿ ಓಡಾಡೋಕೆ ಒಂದು ಧೈರ್ಯ ಇರುತ್ತೆ. ಅದಕ್ಕೋಸ್ಕರ ಬರೋದೆಲ್ಲ ಲೋಕಲ್ಸ್, ಅವರೆಲ್ಲ ಹೈಫೈ ಆಗಿ ಬರ್ತಾರೆ. ಲೋಕಲ್ಸ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋ ಸರ್. ಈಗ ಎಷ್ಟೋ ಜನ ಮಳೆಯಲ್ಲೇ ಬಂದು ಕೆಲಸ ಮಾಡಬೇಕು, ಅವರ ಜೀವನ ನಡೆಸೋದಕ್ಕೆ ಒಂದು ವೃತ್ತಿ ಅನ್ನೋದು ಮಳೆಯಲ್ಲಿ ಹೊರಗೆ ಬರಲೇಬೇಕಾಗಿರೋ ಒಂದು ಅನಿವಾರ್ಯತೆ ಇರುತ್ತೆ. ಆ ಅನಿವಾರ್ಯತೆನ ತಡೆಯೋದಕ್ಕಾಗೋದಿಲ್ಲ. ಅದನ್ನ ಸಾಲ್ವ್ ಹೇಗೆ ಮಾಡ್ಬೋದು ಅನ್ನೋದನ್ನ ಜನ ಸರ್ಕಾರ ಆಗಲಿ ಅಥವಾ ಯಾವುದೇ ಅಧಿಕಾರಿಗಳಾಗಲಿ ಯೋಚನೆ ಮಾಡಬೇಕು. ಅವ್ರ ಮೇಲೆ ಆರೋಪ ಹೊರಿಸೋದು ಅದು ನಿಜವಾಗ್ಲೂ ಅದು ಯಾವುದೇ ಉಪಯೋಗ ಆಗೋದಿಲ್ಲ. ನಾನು ಆಕ್ಚುಲಿ ಇವಾಗ ಏನ್ ಹೇಳ್ಬೇಕು ಅಂತಂದ್ರೆ, ಇವ್ರು ಹೇಳಿದ್ರು ನಮಗೆ 40% 30% ಇವೇ ಮಾತುಗಳನ್ನ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ. ನಾವೆಲ್ಲರೂ B ಪ್ಯಾಕ್ ಇಂದ ಬರ್ತಾ ಇದೀವಿ. ವರ್ಷಕ್ಕೊಂದ್ಸರಿ ನಮ್ಮನ್ನ 50 ಜನನ ನಮ್ಮ ಸಿವಿಕ್ಸ್ ಲೀಡರ್ಸ್ನ ಅವರು ನಮ್ಮನ್ನ ತಯಾರಿ ಮಾಡ್ತಾರೆ. ಇನ್ ಕೇಸ್ ಇವರಿಗೆ GBAದಲ್ಲಿ ಯಾರು ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಮ ಸಿವಿಕ್ಸ್ ಲೀಡರ್ಸ್ಗಳು ವಾಲಂಟರಿ ಆಗಿ ಬಂದ್ಬಿಟ್ಟು ನಮ್ಮ GBAದ ಏನ್ ಕೆಲಸ ಇದೆಯೋ ನಾವು ಮಾಡಕ್ ನಾವು ಸಿದ್ಧಿದ್ದೀವಿ. ನೀವು ಯಾರು ಬೇಕಾಗೇ ಇಲ್ಲ. ವಿ ಆರ್ ರೆಡಿ ಟು ಡೂ ಅ ಪಬ್ಲಿಕ್ ಸರ್ವಿಸಸ್. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಸೇ ಯು ದಿಸ್. ಸರ್, ಬೆಂಗಳೂರು ಒಂದೇ ಮಳೆಗೆ ಗೋಡೆ ಬಿದ್ದಿದೆ. ಇನ್ನೊಂದೇನಾದ್ರೂ ಮಳೆ ಬಿದ್ರೆ ಈ ಸರ್ಕಾರನೇ ಬೀಳುತ್ತೆ ಸರ್. ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ಕೊಂಡು ಬಿಡಬೇಕು. ಬಹುಶಃ ಈ ಸಮಸ್ಯೆಗೆ ಪರಿಹಾರ ಏನು?
ಪರಿಹಾರ ಇಷ್ಟೇ ಸರ್, ಆಳುವ ಸರ್ಕಾರ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಎಲ್ಲದನ್ನು ಕಂಟ್ರೋಲಲ್ಲಿ ಇಟ್ಟರೆ ಆಗುತ್ತೆ. ಇವ್ರು ಹೇಳ್ತಾರೆ ಅಧಿಕಾರಿಗಳೇ ಕಾರಣ ಅಂತ. ಯಾಕೆ ನೀವಿರೋದು ಬರೀ ಟ್ರಾನ್ಸ್ಫರ್ ಮಾಡೋದಕ್ಕೆ, ಕಮಿಷನ್ ತೊಗೊಳೋದಕ್ಕೆ, ಎಲ್ಲದಕ್ಕೂ ಅಧಿಕಾರಿಗಳೇ ಕಾರಣ ಆದರೆ ನೀವೇನಕ್ಕಿದ್ದೀರಾ? ಒಂದು ವರ್ಷದಿಂದ ಕರೆಕ್ಟಾಗಿ ನಿಮ್ಗೆ ನೆನಪಿದ್ರೆ ನೀವೇ ಪ್ರೋಗ್ರಾಮ್ ಮಾಡಿದ್ರಿ. RCB ಮ್ಯಾಚ್ ಇದಾದಾಗ ಏನಾಯಿತು, ಎಷ್ಟು ಜನ ಸತ್ರು, ಅವಾಗ ಇವರ ಕ್ರಮ ಕೈಗೊಂಡಿದ್ದು ಯಾರ ಮೇಲೆ? ಮತ್ತೆ ಅದೇ ಅಧಿಕಾರಿಗಳ ಮೇಲೆ. ಹಾಗಾದ್ರೆ ನಿಮಗೇನು ಜವಾಬ್ದಾರಿನೇ ಇಲ್ವಾ? ಎಲ್ಲದಕ್ಕೂ ಅಧಿಕಾರಿಗಳು. ನೀವಿರೋದು ಬರೀ ಕಮಿಷನ್ ತಗೊಳ್ಳಿ, ಟ್ರಾನ್ಸ್ಫರ್ ಮಾಡಿ, ಆದರೆ ಟ್ರಾನ್ಸ್ಫರ್ ದಂದೆಲ್ಲೇ ಇರಿ ನೀವು. ಸರ್ ಇಷ್ಟೆಲ್ಲ ಮಾತಾಡ್ತಾ ಇದೀವಲ್ಲ, ಸರ್ಕಾರದಲ್ಲಿ ಕಾಸಿದ್ಯಾ? ಸರ್ಕಾರದಲ್ಲಿ ಕಾಸಿದ್ಯಾ ಸರ್? 1.25 ಲಕ್ಷ ಕೋಟಿ ಇವರು ಬಿಟ್ಟಿ ಬಾಗಿ ಕೊಟ್ರು. ಇಡೀ ದೇಶದಲ್ಲಿರೋ ಕಾಂಗ್ರೆಸ್ ಪಕ್ಷನ ಸಾಕ್ತಾ ಇರೋದು. ಒಂದ್ ನಿಮಿಷ, ಬಿಟ್ಟಿ ಭಾಗ್ಯ ಅಂದ್ರಲ್ಲ, ಒಂದ್ ನಿಮಿಷ. ನೀವು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರೆ ಅದ್ಯಾವ ಭಾಗ್ಯ ಸ್ವಾಮಿ? ಅವೆಲ್ಲ ಮಾತಾಡ್ಬೇಡಿ ನೀವು. ಅವ್ರಿಗೊಂದು ಸ್ಟ್ಯಾಂಡ್, ನಿಮ್ದು ಅದೇ ಸ್ಟ್ಯಾಂಡು. ನೀವೆಲ್ಲರೂ ಕೂಡ ಒಂದೇ ತಟ್ಟೆಯ ಒಂದೇ ಮನೆಯ ಕಳ್ರು ನೀವೆಲ್ಲ. ಎಸ್ ಸರ್, ನಾನು ಒಂದು ಮಾತಾಡ್ತೀನಿ. ಇಲ್ಲಿ ಬೆಂಗಳೂರು ಆನಂದರಾವ್ ಸರ್ಕಲ್ ಹತ್ರ ಒಂದು ಕಿನೋ ಥಿಯೇಟರ್ ಇದೆ. ಕಳೆದ 20 ವರ್ಷಗಳಿಂದ ಯಾವುದೇ ಮಳೆ ಬರಲಿ, ಮಳೆ ಬಂದ್ರೆ ಮುಳುಗೋಗೋದು. ಏನು ಇಂಜಿನಿಯರ್ಗಳು, ಮಹಾಪಾಲಿಕೆ ಇಂಜಿನಿಯರ್ಗಳು, ಅವ್ರ ಯೋಗ್ಯತೆ ಇದೆಯಾ? ಅವ್ರು ಇಂಜಿನಿಯರ್ ಆಗಿ ಏನು ದುಡ್ಡು ಕೊಟ್ಟು ಪಾಸ್ ಆಗಿದ್ದಾರಾ? ಅವ್ರ ಒಂದು ಚೂರು ಸರಿ ಇಲ್ಲ. ಅವರು GPA ಇಂಜಿನಿಯರ್ಗಳೇ ಕೇಳಿಸ್ಕೊಳ್ಳಿ, ನಿಮಗೆ ಉಗಿತಾ ಇದ್ದಾರೆ, ನಿಮಗೆ ಬೈತಾವ್ರೆ ನೋಡಿ. ಯಾಕಡೆ ನೀವು ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಜನರ ಸುಲಿಗೆ ಹೊಡೆದು ಬದುಕ್ತಾ ಇದ್ದೀರಾ. ನಿಮಗೆ ಮಾನವ ಮರ್ಯಾದೆ, ನಾಚಿಕೆ, ನಿಮಗೆ ಆ ದುಡ್ಡಿಗೆ ಬೆಲೆ ಇದ್ರೆ ನ್ಯಾಯಯುತವಾಗಿ ಕೆಲಸವನ್ನು ಮಾಡಿ, ನ್ಯಾಯಯುತವಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಯಾವುದೇ ಅಂಡರ್ ಪಾಸ್ ಮಾಡ್ತಾರೆ, ಯಾವುದೇ ಅಂಡರ್ ಪಾಸ್ ಅಲ್ಲಿ ನೀರೇ ಹೋಗೋದಿಲ್ಲ. ಯಾವ ತರ ಇಂಜಿನಿಯರಿಂಗು? ಇವ್ರನ್ನ ಯಾರು IIT ಬಂದಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಎಲ್ಲಾದ್ರೂ ಸಿಕ್ಕರೆ ಪ್ರತಿ ಸಾರಿ ಒಬ್ಬ ಅಧಿಕಾರಿ ಬಂದ್ರೆ ಇವ್ರಿಗೆ ಇನ್ನೋವಾ ಕಾರ್ ಬೇಕು. ಸಿಟಿಲ್ ಓಡಾಡಕ್ಕೆ ನನ್ನ ಮಕ್ಳಿಗೆ ಯಾಕೆ ಏನಕ್ಕೆ ಬೇಕು ಇನ್ನೋವಾ ಕಾರು? ಈ ಭ್ರಷ್ಟ ಅಧಿಕಾರಿ ಇದ್ದಾಳೆ ಸ್ವಾಮಿ, ಅವ್ರಿಗೆ ಒದ್ದಿ ಜೈಲ್ಗೆ ಹಾಕ್ಬೇಕು. ಯಾಕೆ ಅಂದ್ರೆ ಸರ್ ಬರೀ ಮಜಾವಾದಿಗಳೇ ಸರ್, ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ. ಅವ್ರಿಗೆ ಜನಸಾಮಾನ್ಯರು ಕಂಡಿ ಹೊರ್ಸಕ್ ತಾಕತ್ತಿಲ್ಲ. ಈಗ ನೋಡಿ, ಮೊನ್ನೆ 7 ಜನ ಸಾವನ್ನಪ್ರಲ್ಲ, ಅವ್ರೆಲ್ಲ 10 ಜನ ಟೋಟಲಿ ಸತ್ತಿದ್ದ 10 ಜನ. ಅವ್ರು ಯಾರು ಸ್ವಾಮಿ? ಶ್ರೀಮಂತರಲ್ಲ, ಪಾಪ ಕೂಲಿ ಮಾಡೋ ಬಡವರು. ಇವ್ರೇನು ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? ಮಾಧ್ಯಮದ ಮುಂದೆ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ. ಯಾರಿಗ್ರಿ ಬೇಕು ನಿಮ್ಮ ಭಿಕ್ಷೆ? ಯಾರಿಗ್ ಬೇಕು ನಮ್ಮ ಭಿಕ್ಷೆ? ತೆರಿಗೆದಾರ ಭಿಕ್ಷೆಯಿಂದ ರಾಜ್ಯ ಸರ್ಕಾರ ರಚನೆ ಆಗಿದೆ. ರಾಜ್ಯ ಸರ್ಕಾರ ಜೀವನ ಮಾಡ್ತಿದೆ. ಬೆಂಗಳೂರಿನ ಆಡಳಿತ ವ್ಯವಸ್ಥೆಗೆ ಎಲ್ಲರೂ ಹೊಣೆ, ಜನಪ್ರತಿನಿಧಿಗಳ ನೇರ ಹೊಣೆ. ಚುನಾವಣೆ ಮಾಡಲಿಕ್ಕೆ ಯಾರು ಬಿಡ್ತಾ ಇಲ್ಲ. BJP ಬಿಡ್ತಿಲ್ಲ, JDS ಬಿಡ್ತೀರಾ, ಕಾಂಗ್ರೆಸ್ ಬಿಡ್ತೀರಾ. ನೋಡಿ, ಚುನಾವಣೆ ಮುಂದೂಡಕ್ಕಾಗಲೇ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಬ್ಬ BJP ನಾಯಕ ಪ್ರಶ್ನೆಯನ್ನ ಮಾಡ್ತಿಲ್ಲ. ಯಾಕೆ ಹೇಳಿ? ಅವರಿಗೆ ವಾರ್ಡ್ ವಾರ ಅವರಿಗೆ ಕಾರ್ಪೊರೇಟರ್ಸ್ ಬೇಕಾಗಿಲ್ಲ. ಯಾಕೆ ಹೇಳಿ? ಅವರೇ ಮಜಾ ಮಾಡಬೇಕಲ್ಲ. ಹಂಗಾಗಿ ಇದಕ್ಕೆ ನೇರ ಹೊಣೆ BJP, ಕಾಂಗ್ರೆಸ್ ಮತ್ತು ಇಲ್ಲಿರ್ತಕ್ಕಂಥ ಶಾಸಕರುಗಳು. ಮತ್ತೊಂದು, ಮಳೆ ಬಂದರೆ ನಾವು ಸಂತೋಷ ಪಡಬೇಕು, ಖುಷಿ ಪಡಬೇಕು, ಸಂಭ್ರಮ ಪಡಬೇಕು. ಆದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಎಲ್ಲಿ ಅನಾಹುತ ಆಗುತ್ತೆ, ಯಾರು ಸಾಯ್ತಾರೆ, ಎಲ್ಲಿ ಮುಳುಗ್ತಾರೆ, ಯಾರ ಕಾರ್ ಮೇಲೆ ಮರ ಬೀಳುತ್ತೆ, ಯಾರ ಮನೆ ಮುಳುಗೋಗುತ್ತೆ, ಯಾವ ರಸ್ತೆ ಮುಳುಗೋಗುತ್ತೆ ಅಂತ ಸ್ಥಿತಿ ಬೆಂಗಳೂರಿಗೆ ತಂದಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಗಳು ಈ ಜನಪ್ರತಿನಿಧಿಗಳು ಮತ್ತು ಈ ಸರ್ಕಾರ ನೇರ ಹೊಣೆಯನ್ನು ಹೊರಬೇಕು. ನೋಡಿ, BJP ಅವ್ರು ಹೇಳ್ತಾ ಇದ್ರು, ಇಂದಿನ ಮುನಿರತ್ನ ಅವರು ಒಂದು ಕಾಂಪೌಂಡ್ ಕಟ್ಟಿ ಕಳಪೆ ಕಾಮಗಾರಿಯನ್ನು ಕಟ್ಟಿ ಒಂದು ಅಮಾಯಕ ಮಗುನ ಸಾವಿಗೆ ಕಾರಣ ಆದರು BJP ಅವರು. ಇಂದಿನ ಸರ್ಕಾರದ BJP ಸರ್ಕಾರದಲ್ಲಿ ಎಂಟೈರ್ ಬೆಂಗಳೂರು ಔಟರ್ ರಿಂಗ್ ರೋಡ್ ಏರಿಯಾ ಮುಳುಗ್ ತೇಲ್ತಾ ಇತ್ತು ಬೆಂಗಳೂರು. ಅದಕ್ಕೆ ಕಾರಣ ಇದೇ BJP ಅವರು. ಮುಳುಗಿ ತೇಲ್ತಾ ಇರ್ತಕ್ಕಂಥವ್ರು ಬೆಂಗಳೂರನ್ನ ತೇಲ್ಸೋರು BJP ಅವರು. ಈಗ ಸರ್, ಈಗಾಗಲೇ ನಿಮ್ಮ ಸಮಸ್ಯೆ ಹೇಳಿ ಸ್ವಾಮಿ. ನೀವು ಹೊಣೆಗಾರರಲ್ವಾ? BJP ಇಲ್ಲ. ಈಗ ನೀವೆಲ್ಲ ಆಡಳಿತ ಮಾಡ್ತಿರೋ ಮೂಲಭೂತ ಸಮಸ್ಯೆಗೆ ಯಾರು ಹೊಣೆ ಹೇಳಿ ಸರ್? ನೀವು ಹೊಣೆಗಾರರಲ್ಲ ಸ್ವಾಮಿ, ನೀವು ಹೊಣೆ ಹೊರಬೇಕಲ್ಲ, ನೀವು ಅಕೌಂಟಬಿಲಿಟಿ ಅಲ್ಲ. ಇವತ್ತೇನು ಇವಾಗ ಆಲ್ರೆಡಿ ನಮ್ಮ BJP ವಕ್ತಾರೊಬ್ರು ಹೇಳಿದ್ರು, ಇಲ್ಲೇ ನಮ್ಮ ಮೆಜೆಸ್ಟಿಕ್ ಅಲ್ಲಿ ಕಿನೋ ಥಿಯೇಟರ್ ಹತ್ರ ಅಂತ ಹೇಳ್ಬಿಟ್ಟು, ಅವ್ರು ಬಹುಶಃ ಅವ್ರಿಗೆ ಗೊತ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. 2 ವರ್ಷ ಆಯಿತು, ಅಲ್ಲಿಂದ ಸಪ್ರೇಟ್ ಪೈಪ್ಲೈನ್ ತೊಗೊಂಡೋಗಿ ಮಂತ್ರಿ ಮಾಲ್ ಹತ್ರ ಬಿಟ್ಟಿದ್ದಾರೆ. ಹಾಗಾಗಿ ಅದ್ರ ಮಾಹಿತಿ ಅವ್ರಿಗಿಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಒಂದು ವಿಪತ್ತಿದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಮಳೆ ಬರ್ತದೆ, ಸರಿ, ಮಳೆ ಬಂದಾಗಲೂ ವಿಪತ್ತು ಆಗ್ತಾ ಹೇಳ್ತಾರೆ. ಸಾವಾದಾಗ ನಾವು ಹೇಳ್ತಾ ಇರೋದು ಬರೀ ಬೆಂಗಳೂರು ಕರ್ನಾಟಕ ಅಂತ ಹೇಳ್ತಲ್ಲ, ಎಲ್ಲೇ ನಡೆದ್ರು ಈ ರೀತಿ ಆದಂತ ಬಂದಾಗ ಅಲ್ಲಿರ್ತಕ್ಕಂಥ ಸರ್ಕಾರ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಈ ಬಾರಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಬಹಳ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ನೋಡಿ, ಒಂದು ದಿವಸದಲ್ಲೇ ಇವಾಗ ಇದ್ದಂತ ಎಷ್ಟು ಸುಮಾರು ಮರಗಳು ಬಿದ್ದಿತ್ತು. ಇವತ್ತೆಲ್ಲ ಈ ಕೆಲಸನ 1 ತಿಂಗಳು ಮೊದಲು ಮಾಡಿದ್ರೆ ಈ ಸಮಸ್ಯೆ ಆಗತ್ತಾ? ಈ ಕೆಲಸನ ಗೋಡೆ ಸರಿಲ್ಲ 1 ತಿಂಗಳು ಮಾಡಿದ್ರೆ ನಿಮ್ಮ